ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಷನ್ ಚಾನಲ್. ಇಂದು ನಾವು ಸಮಾಂತರ ಶ್ರೇಣಿಯ ಏನನೇ ಪದವನ್ನು ಕಂಡುಹಿಡಿಯುವುದು ಜೊತೆಗೆ ಅದರ ಮೇಲಿನ ಸಮಸ್ಯೆಗಳನ್ನು ಕುರಿತು ಅಭ್ಯಾಸ ಮಾಡೋಣ. ಇದಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿ ಅಂದ್ರೇನು, ಸಮಾಂತರ ಶ್ರೇಣಿಯ ವಿಧಗಳು ಯಾವುವು, ಜೊತೆಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದು, ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿಯೋದು, ಅದರ ಮೇಲೆ ಸಮಸ್ಯೆಗಳನ್ನು ಕುರಿತು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡಿಲ್ಲ ಹೋಗಿ ನೋಡಿ. ಇವಾಗ ಸಮಾಂತರ ಶ್ರೇಣಿಯ ಏನನೇ ಪದವನ್ನು ಹೇಗೆ ಕಂಡುಹಿಡಿಯೋದು ಜೊತೆಗೆ ಅದರ ಮೇಲೆ ಸಮಸ್ಯೆಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಮಾಂತರ ಶ್ರೇಣಿ ಏನನೇ ಪದ ಅಂದರೆ an = a + n - 1 × d. ಅಂದರೆ an = a + n - 1 × d. ಇಲ್ಲಿ a ಅಂದರೆ ಮೊದಲ ಪದ, ನೆಕ್ಸ್ಟ್ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. ಇದು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇವಾಗ ಏನನೇ ಪದ ಅಂದರೆ an ಅಂದರೆ ಫಾರ್ಮುಲಾ ಇದು, an = a + n - 1 × d. ಇವಾಗ ಈ ಫಾರ್ಮುಲಾ ಇಟ್ಕೊಂಡು ಈ ಸಮಸ್ಯೆಯನ್ನು ಬಿಡಿಸ್ತಾ ಹೋಗೋಣ. ಮೊದಲಿಗೆ 10, 7, 4 ಡ್ಯಾಶ್ ಈ ಸಮಾಂತರ ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ನಮಗೆ a ಅಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ. a ಅಂದರೆ ಎಷ್ಟು ಇದು ನೋಡಿರಿ, ಇದು a1, a2, a3 ನಮ್ಮದು. ಇವಾಗ a ಎಷ್ಟಿದೆ ಇಲ್ಲಿ 10, ಅಂದರೆ ಮೊದಲ ಪದ 10 ಇದೆ. ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಅಂತ ನೋಡೋದಾದರೆ d = a2 - a1 ಮಾಡಿ. a2 ಎಷ್ಟಿದೆ 7 ಇದೆ, a1 ಎಷ್ಟಿದೆ 10 ಇದೆ. ಅಂದರೆ 10ರಲ್ಲಿ 7 ಕಳೆದ್ರೆ ಎಷ್ಟು 3 -3 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. ನೆಕ್ಸ್ಟ್ a3 - a2, a3 ಎಷ್ಟಿದೆ 4 ಇದೆ. ನೆಕ್ಸ್ಟ್ a2 ಎಷ್ಟಿದೆ 7 ಇದೆ. 7ರಲ್ಲಿ 4 ಕಳೆದ್ರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಇಟ್ಟಿದೆ. ಅಂದರೆ ನಮ್ಮದು ಡಿ ಎಷ್ಟಾಯ್ತು ಇವಾಗ -3 ಆಯಿತು. ಡಿ = -3 ಆಯಿತು. ಹಾಗಾದರೆ ಎನ್ ಅಂದರೆ ಎಷ್ಟಿಲ್ಲಿ 25. ಎಷ್ಟೇ ಪದ ಕಂಡು ಹೇಳಿದ್ದಾರೆ an ಪದ, ಅಂದರೆ ಸಮಾಂತರ ಶ್ರೇಣಿಯ ಏನನೇ ಪದ ಕಂಡು ಹಿಡಿಯೋಕ್ಕೆ ಹೇಳಿದಾರೆ. an = ಕ್ವಶನ್ ಮಾರ್ಕ್. ಇವಾಗ ಫಾರ್ಮುಲಾ ನೋಡಿ, an = a + n - 1 × d. a ಅಂದರೆ ಎಷ್ಟಿದೆ ಇಲ್ಲಿ ನಮ್ಮದು 10 ಇದೆ. ನೆಕ್ಸ್ಟ್ n ಅಂದರೆ 25 -1, d ಅಂದರೆ ಎಷ್ಟಿದೆ -3 ಇದೆ. ಇವಾಗ ನೋಡಿರಿ 10 ಹೇಗಿದೆ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 25ರಲ್ಲಿ 1 ಕಳೆದ್ರೆ 24, ನೆಕ್ಸ್ಟ್ -3. ಇವಾಗ ಇವೆರಡೂ ಗುಣಾಕಾರ ಮಾಡಬೇಕಾಗುತ್ತೆ. 10 ಹೇಗಿದೆಯಲ್ಲ ಹಾಗೆ ಬರ್ಕೊಳ್ಳಿ. ಚಿಹ್ನೆ ನೋಡಿರಿ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ. 24 ಮೂರಲೆ 4 ಮೂರಲೆ 12, ಒಂದು ಕೈಲ 2 ಮೂರಲೆ 6, 1 7, ಅಂದರೆ 72 ಆಯಿತು. ಹಾಗಾದರೆ ಇವಾಗ 72ರಲ್ಲಿ 10 ಕಳೆದ್ರೆ ಎಷ್ಟು ಬರುತ್ತೆ 62 ಉಳಿಯುತ್ತೆ. ಆಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ ಮೈನಸ್ ಇದೆ, ಅದರಿಂದ ಮೈನಸ್ ಇಟ್ಟಿದ್ದೀನಿ. ಹಾಗಾದರೆ a25ನ ಪದ ವ್ಯಾಲ್ಯೂ ಎಷ್ಟಾಯ್ತು ಇವಾಗ -62 ಆಯಿತು. ಅಂದರೆ ಕೊಟ್ಟಂಥ ಸಮಾಂತರ ಶ್ರೇಣಿಯಲ್ಲಿ ಏನು ಮಾಡಬೇಕು ನಾವು, ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ ಮೇಲೆ ಆಮೇಲೆ n ಪದ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಆಮೇಲೆ nನೇ ಪದವನ್ನು ಅಂದರೆ 25ನೇ ಪದವನ್ನು ಕಂಡುಹಿಡಿಬೇಕು. ಇವಾಗ ಈ ಸಮಸ್ಯೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಮಾಂತರ ಶ್ರೇಣಿಯ 18ನೇ ಪದವು 10ನೇ ಪದಕ್ಕಿಂತ 8 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿಯಕ್ಕೆ ಹೇಳಿದಾರೆ. ಜೊತೆಗೆ ಈ ಹೇಳಿಕೆ ರೂಪದಲ್ಲಿರುವಂಥ ಸಮಸ್ಯೆಯನ್ನು ನಾವು ಏನು ಮಾಡಬೇಕು, ಸಮೀಕರಣ ರೂಪದಲ್ಲಿ ಬರೆದಾಗ ನಮಗೇನಾಗುತ್ತೆ ಈಸಿ ಆಗುತ್ತೆ. ಹೇಳಿಕೆಯನ್ನು ಅರ್ಥ ಮಾಡ್ಕೊಂಡ್ರೆ ಅರ್ಧ ಸಮಸ್ಯೆ ನಮಗೇನಾಗೈತಿ ಅರ್ಥ ಆಗೈತಿ ಅಂತ, ಅರ್ಧ ಸಮಸ್ಯೆ ನಾವು ಬಿಡಿಸಿದಂತಲೇ ಅರ್ಥ. ಹಾಗಾದರೆ ಇವಾಗ ಏನಿದೆ 18ನೇ ಪದವು ಅಂದರೆ a18ನೇ ಪದವು, ಅದನ್ನು ನಾವು ಹೇಳಿಕೆಯನ್ನು ಸಮೀಕರಣ ರೂಪದಾಗ ಬರೋಣ. ಇವಾಗ a18 = 10ನೇ ಪದಕ್ಕಿಂತ ಅಂದರೆ a10 ಪದಕ್ಕಿಂತ ಎಷ್ಟು ಹೆಚ್ಚಾಗೈತಿ 8 ಹೆಚ್ಚಾಗೈತಿ. ಹೆಚ್ಚಾಗಿದೆ ಅಂದಾಗ ಪ್ಲಸ್, ಕಡಿಮೆ ಆಗಿದೆ ಅಂದಾಗ ಮೈನಸ್ ಬರ್ತೈತಿ. ಹಾಗಾದರೆ ಇದನ್ನು ನಾವು ಹಿಂಗೆ ಹೇಳಿಕೆ ರೂಪದಾಗ ವಾಕ್ಯವನ್ನು ಸಮೀಕರಣ ರೂಪದಲ್ಲಿ ಹೀಗೆ ಬರ್ಕೋಬೋದು. ಇವಾಗ a18ನ್ನು ಹೀಗೆ ಬರಿಬೋದೇನು ನೋಡಿರಿ, a + 17d ಹೀಗೆ ಬರಿಬೋದಾ. ಯಾಕಂದರೆ an = a + n - 1 × d ಇದು ಫಾರ್ಮುಲಾ ನಮ್ಮದು. ಇಲ್ಲಿ a18
ಅಂದರೆ ಎ ಹೇಗಿದೆ ಹಾಗೆ ಬರ್ಕೊಳ್ಳಿ. ಪ್ಲಸ್ ಎನ್ ಅಂದರೆ 18 ಮೈನಸ್ 1 ಇಂಟು ಡಿ. ಎ ಪ್ಲಸ್ 18 1 ಕಳೆದ್ರೆ 17, ಡಿ ಹೇಗಿದೆ ಹಾಗೆ ಅಂತ ಇಟ್ಕೊಳ್ಳಿ. ಅಂದರೆ ಎ 18ನ ನೋಡಿ ಹೀಗೆ ಬರಿಬೋದಾ? ಬರಿಬೋದು. ಇವಾಗ ನೋಡಿ ಇದು ಅದೇ ಥರ ಎ 10 ಕೂಡ ಹೀಗೆ ಬರಿಬೋದಲ್ಲ. ಎ ಪ್ಲಸ್ 9 ಡಿ ಪ್ಲಸ್ 8 ಬರ್ಕೋಬೋದಾ? ಇವಾಗ ನೋಡಿ ಇಲ್ಲಿ ಸಮಸಂಖ್ಯೆ ಇದೆ. ಈ ಸಮಸಂಖ್ಯೆಯಿಂದ ಲೆಫ್ಟ್ ಸೈಡ್ ಬಂದಾಗ ಏನಾಗುತ್ತೆ, ಈ ಚಿಹ್ನೆಗಳೇನಾಗ್ತವೆ ಮೈನಸ್ ಆಗ್ತವೆ. ಆದ್ದರಿಂದ ಇಲ್ಲಿ ಎ ಕ್ಯಾನ್ಸಲ್ ಮಾಡ್ಬೋದು ನೋಡಿರಿ. ಇದು ಪ್ಲಸ್ ಈ ಕಡೆ ಬಂದಾಗ ಮೈನಸ್ ಆಗುತ್ತಲ್ಲ, ಕ್ಯಾನ್ಸಲ್ ಮಾಡ್ಬೋದು. ಅಥವಾ ಇನ್ನೊಂದು ಸ್ಟೆಪ್ ಮಾಡು ಅಂದರೆ ಮಾಡ್ತೀನಿ. ನೆಕ್ಸ್ಟ್ ನೋಡಿ ಇವಾಗ ಇಲ್ಲಿ ಎ ಕ್ಯಾನ್ಸಲ್ ಮಾಡ್ತೀನಿ. ಇವಾಗ ಇಲ್ಲಿ ಎಷ್ಟು ಉಳಿತು? 18 ಡಿ ಉಳಿತು. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 9 ಡಿ ಪ್ಲಸ್ 8 ಉಳಿತು. ಇವಾಗ ಈ 17 ಡಿಯನ್ನು ಹೀಗೆ ಬರ್ಕೊಳ್ಳಿ. ಈ 9 ಡಿ ಐತಲ್ಲ, ಇದನ್ನು ಈಕ್ವಲ್ ಟು ಚಿಹ್ನೆ ಈ ಸೈಡ್ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ. ಅದರಿಂದ ಮೈನಸ್ ಬರ್ತೀನಿ. 8 ಡಿ ಹೇಗಿದೆ ಹಾಗೆ ಇಟ್ಕೊಳ್ಳಿ. ಇವಾಗ 17 ಡಿಯಲ್ಲಿ 9 ಡಿಯನ್ನು ಕಳೆದರೆ ಎಷ್ಟು ಉಳಿಯುತ್ತೆ? 8 ಉಳಿಯುತ್ತೆ. 8 ಡಿ ಉಳಿಯುತ್ತೆ. ಅದರಿಂದ ಇನ್ನು 8 ಬರ್ತೀನಿ. ಇದು 8 ಹೇಗಿದೆ ಹಾಗೆ ಇಟ್ಕೊಳ್ಳಿ. ಇವಾಗ ಡಿ ಹಂಗೆ ತಂಗ ಬರ್ಕೊಳ್ಳಿ. 8 ಅದ್ರ ಜಾಗದಾಗ ಬರ್ಕೊಳ್ಳಿ. ಈ 8ಅನ್ನು ಏನು ಮಾಡೋದು? ಡಿನಾಮಿನೇಟರ್ ಕೆಳಗಡೆ ಅಂದರೆ ಭಾಗ ಕಳೆದಾಗ ಬಂದಾಗ ಏನಾಗುತ್ತೆ? ಇಲ್ಲಿ ಬರುತ್ತೆ ನೋಡಿ. ಕೊಡಿಷನ್ ಈ ಕಡೆ ಬಂದಾಗ ಏನಾಗುತ್ತೆ? ಕೆಳಗೆ ಬರುತ್ತೆ. ಅದರಿಂದ ಇದನ್ನು ಇಲ್ಲಿ ಬರ್ಕೊಂಡು ಇವಾಗ 8 ಅಂದಲೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು ಇಲ್ಲಿ ನಮ್ಮದು? ಡಿ ಈಕ್ವಲ್ ಟು 1 ಆಯಿತು. ಈಗ ಕೊಟ್ಟಂಥ ಸಮಸ್ಯೆಯಲ್ಲಿ ಸಾಮಾನ್ಯ ವ್ಯತ್ಯಾಸ ಕೇಳಿದ್ರು. ಅದರಿಂದ ಸಾಮಾನ್ಯ ವ್ಯತ್ಯಾಸ ಎಷ್ಟಲ್ಲಿ? 1 ಆಯಿತು. ಇದು ಲೆಕ್ಕ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಏನಿಲ್ಲ ಹೇಳಿ ವಾಕ್ಯ ರೂಪದ ಕೊಟ್ಟಿರೋದನ್ನು ಮೊದಲು ನಾನು ಮಾಡಬೇಕು. ಸಮೀಕರಣ ರೂಪದಲ್ಲಿ ಬರೆದಾಗ ನಮಗೆ ಆಗ್ತಿ ಅರ್ಥ ಲೆಕ್ಕ ಈಸಿ ಆಗುತ್ತೆ. ನೆಕ್ಸ್ಟ್ ಇವಾಗ ಮುಂದಿನ ಸಮಸ್ಯೆ ನೋಡೋಣ. 10, 7, 4 -62 ಈ ಸಮಾಂತರ ಶ್ರೇಣಿಯಿಂದ ಕೊನೆಯಿಂದ ಆರಂಭಿಸಿ 11ನೇ ಪದವನ್ನು ಕಂಡುಹಿಡಿಯಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ನೋಡಿ ಇಲ್ಲಿ 10, 7, 4 ನೆಕ್ಸ್ಟ್ 3 ಹೀಗೆ ಅಂದರೆ ಇಲ್ಲಿ ಕೊನೆಯ ಪದ ಎಷ್ಟಿದೆ? ಇಲ್ಲಿ 62 ಇದೆ. ಈ ಕೊನೆಯ ಪದನ ಏನು ಮಾಡಬೇಕು? ಮೊದಲ ಪದ ಅಂತ ತಿಳ್ಕೊಂಡ್ಬಿಟ್ಟು ನಾವು ಏನು ಮಾಡಬೇಕು? ಇದರ 11ನೇ ಪದವನ್ನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ ನಮಗೆ. ಹಾಗಾದರೆ ಇಲ್ಲಿ ಮೊದಲು ಸಾಮಾನ್ಯ ವ್ಯತ್ಯಾಸಗಳನ್ನ ನೋಡ್ಕೋಬೇಕಾಗುತ್ತೆ. A1, A2, A3 ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನೋಡಿದ್ರೆ ನೋಡಿರಿ. A2ದಾಗ ಏನು A1 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? -3 ಬರುತ್ತೆ. A3ದಾಗ A2 ಮಾಡಿದ್ರೆ -3 ಬರುತ್ತೆ. ಹಾಗಾದರೆ ಇವಾಗ ಈ ಕೊಟ್ಟಂಥ ಸಮೀಕರಣ ಶ್ರೇಣಿನ ಏನು ಮಾಡ್ಬೋದು? ಹೀಗೆ ಬರಿಬೋದು. 62 -3 ಮಾಡಿದರೆ 59 ಮತ್ತು 3 ಮೈನಸ್ ಮಾಡಿದರೆ 56 ಹೀಗೆ ಬರಿಬೋದು. ಹಾಗಾದರೆ ಇಲ್ಲಿ ಮೊದಲ ಪದ ಯಾವುದಾಯ್ತು ನಮ್ಮದು? ಎ. ಅಂದರೆ ಎ ಎಷ್ಟಾಯ್ತು ಇಲ್ಲಿ? 62 ಆಯಿತು. ನೆಕ್ಸ್ಟ್ ಡಿ ಎಷ್ಟಾಯಿತು? -3 ಮಾಡಿದರೆ A2 - A1 A3 - A2 ಮಾಡಿದರೆ ಗೊತ್ತಾಯಿತು. ಹಾಗಾದರೆ ಎಷ್ಟನೇ ಪದ ಕಂಡು ಹಿಡಿಯೋಕ್ಕಿದ್ರೆ? A11 ಕಂಡು ಹಿಡಿಯೋಕ್ಕಿದೆ. A11ಅನ್ನು A ಪ್ಲಸ್ 10 ಡಿ ಬರಿಬೋದಾ? ಆಕಲೆ ಲೆಕ್ಕದಲ್ಲಿ ತೋರಿಸಿದ್ದೀನಿ ಹೇಗೆ ಯಾಕೆ ಅಂತ. ಇವಾಗ ಎ ಎಷ್ಟಿದೆ? 62 ಇದೆ. ಪ್ಲಸ್ 10 ಡಿ ಎಷ್ಟಿದೆ? -3 ಇದೆ. ಇವಾಗ ನೋಡಿ 62 ಹೇಗಿದೆ ಹಾಗೆ ಬರ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ 13 ಎಷ್ಟಾಗುತ್ತೆ? ಏನಾಗುತ್ತೆ? ಗುಣಕ ಇರುತ್ತೆ. 13 30. ನೆಕ್ಸ್ಟ್ 62ರಲ್ಲಿ 30 ಕಳೆದ್ರೆ ಏನಾಗುತ್ತೆ? 32 ಬರುತ್ತೆ. ಅಂದರೆ ಈ 11ರ ವ್ಯಾಲ್ಯೂ ಎಷ್ಟಾಗಿತ್ತು? 32 ಆಯಿತು. ನೋಡಿದ್ರಲ್ಲ, ವಾಕ್ಯವನ್ನು ಕರೆಕ್ಟಾಗಿ ಏನು ಮಾಡಿದ್ರೆ ಅರ್ಥ ಮಾಡ್ಕೊಂಡ್ರೆ ಅದು ನಮಗೆ ಸಮಸ್ಯೆ ಬಂದಂತಲೇ ಅರ್ಥ. ಈ ಸಮಸ್ಯೆನೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 11ನೇ ಪದವು 38, 16ನೇ ಪದ 73 ಆದರೆ 31ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವಾಗ ನೋಡಿರಿ ಕೊಟ್ಟಂಥ ಹೇಳಿಕೆಯನ್ನು ಅಂದರೆ ವಾಕ್ಯವನ್ನು ನೋಡಿರಿ. 11ನೇ ಪದ 38, 16ನೇ ಪದ 73 ಆದಾಗ 31ನೇ ಪದ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಇವಾಗ 11ನೇ ಪದವನ್ನು ಎ ಪ್ಲಸ್ 10 ಡಿ ಬರಿಬೋದಾ? ಎ ಪ್ಲಸ್ 10 ಡಿ ಈಕ್ವಲ್ ಟು 38. 16ನೇ ಪದವನ್ನು ಎ ಪ್ಲಸ್ 15 ಡಿ ಈಕ್ವಲ್ ಟು 73 ಬರಿಬೋದಾ? ಈಗ ಇದು ಹೇಳಿಕೆ 1, ಹೇಳಿಕೆ 2. ಇವಾಗ ನೋಡಿರಿ ಇವೆಲ್ಲ ಪ್ಲಸ್ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಮೈನಸ್ ಮಾಡಿದಾಗ ಇವಾಗ ನೋಡಿರಿ 73ರಲ್ಲಿ 38 ಕಳೆದ್ರೆ ಎಷ್ಟು ಬರುತ್ತೆ? 35 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ? ಮೈನಸ್ ಇರೋದ್ರಿಂದ ಮೈನಸ್ ಇಡ್ತೀನಿ. ನೆಕ್ಸ್ಟ್ ಈ 15 ಡಿ ಇದ್ದಾಗ 10 ಡಿ ಕಳೆದ್ರೆ 5 ಡಿ ಬರುತ್ತೆ. -5 ಡಿ. ಇಲ್ಲಿ ಇದು ಪ್ಲಸ್ 5 ಇದು -5 2 ಏನಕ್ಕೆ ಕ್ಯಾನ್ಸಲ್ ಆಗ್ತಾವೆ.
ನೆಕ್ಸ್ಟ್ ಇವಾಗ ಇಲ್ಲಿ ಮೈನಸ್ ಐತಿ, ಮೈನಸ್ ಈ ಕಡೆ ಬಂದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಅದರಿಂದ ಚಿಹ್ನೆಗಳನ್ನು ಕ್ಯಾನ್ಸಲ್ ಆಗ್ತಿದೆ. ಈ ಬೇಕಾದ್ರೆ ಇರಲಿ ಚಿಹ್ನೆಗಳಾಗಾದರೆ. ನೆಕ್ಸ್ಟ್ 35 ಈ 5 ಈ ಕಡೆ ಬಂದಾಗ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. ನೆಕ್ಸ್ಟ್ ನೋಡಿ 5 1 5 7 ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು ನಮ್ದು ಇಲ್ಲಿ 7 ಆಯಿತು. ಇವಾಗ ಈ ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು. ಇದನ್ನು ಸಮೀಕರಣ 1ರಲ್ಲಿ ತುಂಬಿರ್ತಾ ಸಮೀಕರಣ 2ರಲ್ಲಿ ತುಂಬಿ ಯಾವುದಾದ್ರೂ ಒಂದು ಸಮೀಕರಣ ತುಂಬ್ರಿ. ಈ 1ನೇದ್ರಲ್ಲಿ ತುಂಬ್ತೀನಿ ನಾನು a + 10d = 38. ನೆಕ್ಸ್ಟ್ a ಅಂದರೆ ಎಷ್ಟಿಲ್ಲಿ, a ಅಂದರೆ ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಬೇಕು. ಇವಾಗ 10 d ಅಂದರೆ ಎಷ್ಟು 7 ಇದೆ. ನೆಕ್ಸ್ಟ್ 38 a ಹೇಗಿದೆ ಹಾಗೆ ಇಟ್ಕೊಳ್ಳಿ, ಪ್ಲಸ್ 17 70 = 38. ಇವಾಗ ನೋಡಿ a = 70ರಲ್ಲಿ 38 ಕಳೆದ್ರೆ ಎಷ್ಟು ಬರುತ್ತೆ ನಮ್ಮದು, ಎಷ್ಟು ಬರುತ್ತೆ 32 - 32 ಅಂದರೆ ಈ ಚಿಹ್ನೆ ಈ 38ರಲ್ಲಿ ಹೀಗೆ ಬರ್ಕೊಳ್ಳಿ. ಇದನ್ನು -70 ಅಂದರೆ ನೋಡಿ 70ರಲ್ಲಿ 38 ಅಂದರೆ ಎಷ್ಟು ಬರುತ್ತೆ 32 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಆದರೆ ಮೈನಸ್ ಇದೆ, ಅಂದರೆ ಎ ಎಷ್ಟಿದೆ ನಮ್ಮದು -32. ಹಾಗಾದರೆ ಇವಾಗ ಏನು ಕಂಡುಹಿಡಬೇಕು, a 31ನೇ ಪದನ ಕಂಡುಹಿಡಬೇಕು. ಇಲ್ಲಿ ಕಂಡುಹಿಡಿಲ್ಲ, ಇಲ್ಲಿ ಮಾಡ್ತೀನಿ ನೋಡಿ. a31 = a + 30d ಬರಿಬೋದು. ನೆಕ್ಸ್ಟ್ a ಎಷ್ಟಿದೆ ಇಲ್ಲಿ -32, 30 + d ಎಷ್ಟಿದೆ 7 ಇದೆ. ಇವಾಗ -32 + 37 ಗೊತ್ತಾ ದೊಡ್ಡ ಸಂಖ್ಯೆ ಆಗುತ್ತಲ್ಲ, 3 7 ಎಷ್ಟು 21 0. ಇವಾಗ ನೋಡಿ a31 ವ್ಯಾಲ್ಯೂ 210ರಲ್ಲಿ 32 ಕಳೆದ್ರೆ ಎಷ್ಟು ಬರುತ್ತೆ 178. ದೊಡ್ಡ ಸಂಖ್ಯೆ ಪ್ಲಸ್ ಇದೆ, ಆದ್ದರಿಂದ ಎಲ್ಲ ಪ್ಲಸ್ ಇಟ್ಟಿದ್ದೀನಿ. ಅಂದರೆ a 31 ವ್ಯಾಲ್ಯೂ ಎಷ್ಟು 178. ಇವಾಗ 5ನೇ ಪ್ರಶ್ನೆ ನೋಡೋಣ. ಒಂದು ಸಮಾಂತರ ಶ್ರೇಣಿಯ nನೇ ಪದ 2n + 3 ಆದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ ನಮಗೆ ನೋಡಿದ್ರೆ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಆದ್ದರಿಂದ an = 2n + 3. ಇಲ್ಲಿ n ಅಂದರೆ 1 ಅಂತ ಇಟ್ಕೊಂಡು ಮಾಡ್ತಾ ಹೋಗಿ. n ಅಂದರೆ 1 + 3. ಇವಾಗ ನೋಡಿ 2 1 2 + 3. a1 ಅಂದರೆ ಎಷ್ಟು ಬಂತು 5 ಬಂತು. ನೆಕ್ಸ್ಟ್ ಅದೇ ಥರ a2 ಮಾಡೋಣ. ಇವಾಗ an ಅಂದರೆ 2n + 3, a2 ಅಂದರೆ 2 ವ್ಯಾಲ್ಯೂ nದಲ್ಲಿ 2 ವ್ಯಾಲ್ಯೂ ಫಿಲಪ್ ಮಾಡಿ +3. ಇವಾಗ 2 2 4 + 3. ಹಾಗಾದರೆ 4ರಲ್ಲಿ 3 ಕೂಡಿಸಿ ಎಷ್ಟು ಬರುತ್ತೆ 7 ಬತ್ತು. ಅಂದರೆ a2 ಎಷ್ಟಾಯಿತು 7 ಆಯಿತು. ನೆಕ್ಸ್ಟು an = 2n + 3 ಅಂದರೆ a3 ಇಲ್ಲಿ ಎನ್ನಲ್ಲಿ 3 ತುಂಬಿ 3n + 3 2 3 6 + 3 6 3 ಎಷ್ಟಾಗುತ್ತೆ 9 ಆಗುತ್ತೆ. ಅಂದರೆ a3 ಎಷ್ಟಾಯ್ತು ನಮ್ದು ಇವಾಗ 9 ಆಯಿತು. ಅದೇ ಥರ a4 ಮಾಡಿ. a4 ಅಂದರೆ 2n + 3 n ಜಾಗದಲ್ಲಿ ಏನು ಮಾಡಿ 4 ತುಂಬಿ 2 × 4 + 3 2 4 8 + 11 8 + 3 ಅಂದರೆ 8ರಲ್ಲಿ 3 ಕೂಡಿಸಿ ಏನಾಗುತ್ತೆ 11 ಬಂತು. a4 ಎಷ್ಟಾಯಿತು 11 ಆಯಿತು. ಹಾಗಾದರೆ ಇಲ್ಲಿ ನಮಗೇನಾಯಿತು ಒಂದು ಸಮಾಂತರ ಶ್ರೇಣಿ ಸಿಕ್ತು. ಏನಂದರೆ 5 7 9 11 so on. ಹಾಗಾದರೆ ಇಲ್ಲಿ ನಮ್ಮ ಸಾಮಾನ್ಯ ವ್ಯತ್ಯಾಸ ನೋಡಿ. ಇಲ್ಲಿ ಇದು a1 a2 a3 a4. ಇಲ್ಲಿ ನೋಡಿ ಡಿಫ್ರೆನ್ಸ್ ನೋಡೋಣ. ಡಿ ಅಂದರೆ a2 - a1 a2 - a1 ಮಾಡಿದರೆ ಎಷ್ಟು ಬಂತು 7 - 5 = 2 ಬಂತು. a3 - a2 a3 ಎಷ್ಟಿದೆ 9 - 7 ಇದೆ. ಅಂದರೆ ಡಿಫ್ರೆನ್ಸ್ ಎಷ್ಟು ಬಂತು 2 ಬಂತು. ಅದೇ ಥರ a4 - a3 a4 ಎಷ್ಟು 11 - 9 = 2 ಬಂತು. ಹಾಗಾದರೆ ನಮ್ಮದು ಸಾಮಾನ್ಯ ವ್ಯತ್ಯಾಸ ಏನಾಯ್ತು ಇಲ್ಲಿ 2 ಆಯಿತು. ಅಂದರೆ ಕೊಟ್ಟಂಥ ಶ್ರೇಣಿ ಏನಾಗಿತ್ತು ನಮ್ಮದು ಸಮಾಂತರ ಶ್ರೇಣಿ ಐತೆ ಅಂತ ತಿಳ್ಕೊಬೋದು. ನೋಡಿದ್ರಲ್ಲ ಸಮಾಂತರ ಶ್ರೇಣಿ ಅಂತ ಇದೆ ಅಂತ ಗೊತ್ತಾಯ್ತು. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಸಮಾಂತರ ಶ್ರೇಣಿ nನೇ ಪದ ಹೇಗೆ ಕಂಡುಹಿಡಿಯೋದು, ಜೊತೆಗೆ ಅದರ ಮೇಲಿನ ಸಮಸ್ಯೆಗಳನ್ನ ಕುರಿತು ಏನು ಮಾಡಿದೆ
ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.